ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಇದು ಸುದ್ದಿಯ ಬೆನ್ನತ್ತಿ, ಸತ್ಯ ಹುಡುಕುವ ಯತ್ನ. ನಮ್ಮನ್ನಾಳುವ ಬಿಜೆಪಿ ಸರ್ಕಾರಕ್ಕೆ ಪ್ರಕೃತಿ ಮೇಲಿನ ಅತ್ಯಾಚಾರ ಅಂದ್ರೆ ಮೂಜಿನಾಟ ಆಗ್ಬಿಟ್ಟಿದೆ. ಪರಿಸರದ ಮೌಲ್ಯ ಅರಿಯದ ಅಧಿಕಾರಿಗಳು, ಸ್ವಾರ್ಥ ಸಾಧನೆಯೇ ಅಭಿವೃದ್ಧಿ ಅಂತ ತಿಳ್ಕೊಂಡಿರುವ ಜನಪ್ರತಿನಿಧಿಗಳು. ಇದರಿಂದಾಗಿ ನಮ್ಮ ಭೂಮಿ ಬರಡಾಗ್ತಾ ಇದೆ, ಜೀವಸೆಲೆಗಳ ಕೊಲೆ ಆಗ್ತಾ ಇದೆ. ಹೌದು, ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಜನರ ದುರಾಸೆಯಿಂದ ಜೀವಸೆಲೆಯ ಭೀಕರ ಕೊಲೆ ಆಗ್ತಿದೆ. ಅಂಥದ್ದೇ ಒಂದು ಕೊಲೆಯ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಬೆಂಗಳೂರಿನ ಗಿಜಿಗಿಜಿ ಪೊಯ್ಯ ಪೊಯ್ಯ ಲೈಫ್ನಿಂದ ದೂರ ದೂರ ಅಂದರೆ ಬಹುದೂರವೇನಲ್ಲ, ಕೊಂಚ ದೂರ ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದವರೆಗೆ ಸಾಗಿದ್ರೆ ಸಾಕು. ಪ್ರಶಾಂತ ತಾಣಗಳು ನಮ್ಮನ್ನು ಸ್ವಾಗತಿಸುತ್ತವೆ. ನಳನಳಿಸುವ ಕೆರೆಗಳು, ಕೆರೆಗಳಿಗೆ ಅಭಯ ನೀಡೋ ಹಸಿರ ಹಾಸಿನ ಕಲ್ಲು ಗುಡ್ಡಗಳು, ಸಾಲು ಸಾಲು ಗಿರಿಶ್ರೇಣಿಗಳ ಸೌಂದರ್ಯ, ಗಾಂಭೀರ್ಯ ನಮ್ಮನ್ನು ಮಂತ್ರಮುಗ್ಧವಾಗಿಸುತ್ತೆ. ಈ ಪಂಚಗಿರಿಗಳನ್ನು ಸ್ಕಂದಗಿರಿ, ಚೆನ್ನಗಿರಿ, ನಂದಿಗಿರಿ, ಬ್ರಹ್ಮಗಿರಿ ಹಾಗೂ ದಿಬ್ಬಗಿರಿ ಅಂತ ಕರೀತಾರೆ. ಈ ಗಿರಿಗಳು ಔಷಧೀಯ ಸಸ್ಯರಾಶಿಗಳ ತಾಣ, ಅಪರೂಪದ ಖನಿಜಗಳ ಸಂಗ್ರಹಗಾರ. ಈ ಗಿರಿಗಳೇ ಅರ್ಕಾವತಿ, ಚಿತ್ರಾವತಿ, ಪಿನಾರ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಎಂಬ ಪಂಚನದಿಗಳ ಮೂಲಸ್ಥಾನ. ಅರ್ಕಾವತಿ ನದಿ ಚನ್ನಗಿರಿಯಲ್ಲಿ, ಅಂದರೆ ಚನ್ನರಾಯಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ, ಅಲ್ಲಿ ಉಗಮವಾಗಿ ಇದೇನಂತ ಹೇಳಿದ್ರೆ ಅದ್ಭುತವಾದ ವಿಷಯ ಏನಂತ ಹೇಳಿದ್ರೆ, ವರ್ಷ ಪೂರ್ತನೂ ನದಿಯ ಉಗಮ ಸ್ಥಾನದಲ್ಲಿ ನೀರು ಸದಾ ಇರುತ್ತೆ. ಮತ್ತು ಸುಮಾರು 9 ತಿಂಗಳು ಸಣ್ಣದಾಗಿ ಹರಿತಾ ಇರುತ್ತೆ. ಇನ್ನೊಂದು 3 ತಿಂಗಳು ಆ ಏಳಮ್ಮೆ ದೊಣೆ ಅಂತ ಜಾಗದಲ್ಲಿ ಸದಾ ನೀರಿದ್ದೇ ಇರುತ್ತೆ. ಇನ್ನು ನಂದಿ ಬೆಟ್ಟಕ್ಕೆ ಬಂದಾಗ ಪಾಲಾರು, ಪೆನ್ನ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಈ 4 ಬೆಟ್ಟಗಳು ನಂದಿ ಬೆಟ್ಟದಲ್ಲೇ ಉಗಮ ಆಗುವಂಥದ್ದು. ಈ ನದಿಗಳು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ನೀರುಣಿಸುತ್ತೆ. ಲಕ್ಷಾಂತರ ಎಕರೆ ಜಮೀನಿಗೆ ಜೀವ ತುಂಬುತ್ತೆ. 100 ಕೆರೆಗಳ ಜೀವಸೆಲೆಯಾಗಿದೆ. ಈ 5 ಗಿರಿಗಳಲ್ಲಿ 5 ನದಿಗಳು ಹುಟ್ಟುತ್ತವೆ. ಮೂಲ ಇಲ್ಲೇನೆ. ಅರ್ಕಾವತಿ 1, ಉತ್ತರ ಪಿನಾಕಿನಿ 1, ಚಿತ್ರಾವತಿ 1, ದಕ್ಷಿಣ ಪಿನಾಕಿನಿ 1, ಇವು 5 ನದಿಗಳು ಇಲ್ಲಿ ಹುಟ್ಟುತ್ತವೆ. ಈ ಜೀವಸೆಲೆಗಳಿರುವುದರಿಂದಲೇ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳು ಅತ್ಯಂತ ಫಲವತ್ತಾದ ಭೂಪ್ರದೇಶವನ್ನು ಹೊಂದಿವೆ. ಇದರಿಂದಲೇ ಇಲ್ಲಿನ ರೈತರು ಹೊಟ್ಟೆ ತುಂಬಾ ಉಂಡು ಬೇರೆಯವರಿಗೂ ಉಣಬಡಿಸುತ್ತಿದ್ದಾರೆ. ಆದರೆ ದುರಂತ ಅಂದ್ರೆ ಇಲ್ಲಿನ ಮಂದಿ ತಮ್ಮನ್ನು ಶತಮಾನಗಳಿಂದ ಸಾಕಿ ಸಲಹಿ ಅನ್ನ ಹಾಕಿದ ಜೀವಸೆಲೆಗೆ ಕನ್ನ ಹಾಕುತ್ತಿದ್ದಾರೆ. ನದಿ ಮೂಲಗಳ ಒಡಲಿಗೆ ಬಾಂಬ್ ಬಿಟ್ಟು ಸ್ಫೋಟಿಸುತ್ತಿದ್ದಾರೆ. ಪ್ರಕೃತಿ ಸೌಂದರ್ಯದ ಗಣಿಯಾಗಿರುವ ಈ ಪಂಚಗಿರಿಗಳು ಕಲ್ಲುಗಣಿ ಮಾಲೀಕರ ಕೈಯಲ್ಲಿ ಸಿಕ್ಕು ನಲಗುತ್ತಿವೆ. ಇಲ್ಲಿ ನಡೆಯೋ ಪ್ರತಿ 100 ಸ್ಫೋಟಗಳು ಸ್ಥಳೀಯರ ಬದುಕು ದುರ್ಬಲಗೊಳಿಸಿದೆ, ಪರಿಸರ ಹಾಳಾಗುತ್ತಿದೆ. ಈ ಗಣಿಗಳು ಯಾರದ್ದು? ಸರ್ಕಾರ ಯಾಕೆ ಮೌನವಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ ಹೊರಟಿತು ಕವರ್ ಸ್ಟೋರಿ ತಂಡ. ಆಗ ಅಲ್ಲಿ ಸಿಕ್ಕಿದ್ದು ಸ್ಫೋಟಕ ಮಾಹಿತಿಗಳು.